ಇನ್ನು ತಾನು ಮಾಡಿದಂತಹ ಎಐ ವಿಡಿಯೋಗಳಿಗೆ ವಿದೇಶದಿಂದ ಫಂಡ್ ಆಗಿದೆ ಅನ್ನುವಂಥ ಆರೋಪಕ್ಕೆ ಸಂಬಂಧಪಟ್ಟಂತೆ ಯೂಟ್ಯೂಬರ್ ಸಮೀರ್ ಸ್ಪಷ್ಟನೆ ಕೊಟ್ಟಿದ್ದಾನೆ. ನನಗೆ ಯಾವುದೇ ಥರದ ಒಂದು ಫಂಡ್ ಬಂದಿಲ್ಲ ಅನ್ನುವಂಥ ಹೇಳಿಕೆಯನ್ನ ಸಮೀರ್ ನೀಡಿರೋದು. ಹಣ ತೆಗೆದುಕೊಂಡಿದ್ರೆ ತನಿಖೆಯಿಂದ ಎಲ್ಲ ಹೊರಗಡೆ ಬರ್ತಾ ಇತ್ತು. ಪೊಲೀಸರಿಗೆ ನನ್ನ ಎಲ್ಲ ಬ್ಯಾಂಕ್ ದಾಖಲೆಗಳನ್ನ, ಬ್ಯಾಂಕ್ ಸ್ಟೇಟ್ಮೆಂಟ್ಗಳನ್ನ ಕೊಟ್ಟಿದ್ದೇನೆ. ಬ್ಯಾಂಕ್ ಡೀಟೇಲ್ಸ್ ಸಹಿತ ನಾನು ಎಲ್ಲವನ್ನೂ ಕೂಡ ಪೊಲೀಸರಿಗೆ ಕೊಟ್ಟಿದ್ದೇನೆ. ಹೀಗಾಗಿ ಯಾವುದೇ ಥರದ ವಿದೇಶಿ ಫಂಡ್ನ ಒಂದು ಅನುದಾನ ನನಗೆ ಬಂದಿಲ್ಲ, ಯಾವುದೇ ಥರದ ಒಂದು ಫಂಡ್ ನನಗೆ ಬಂದಿಲ್ಲ ಅನ್ನುವಂಥ ಮಾಹಿತಿಯನ್ನ ವಿಡಿಯೋ ಮೂಲಕ ಸಮೀರ್ ನೀಡಿದ್ದಾನೆ. ಜೊತೆಗೆ ಬ್ಯಾಂಕ್ ಡೀಟೇಲ್ಸ್, ಬ್ಯಾಂಕ್ ಸ್ಟೇಟ್ಮೆಂಟ್ ಎಲ್ಲವನ್ನೂ ಕೂಡ ಪೊಲೀಸರಿಗೆ ಕೊಟ್ಟಿರುವುದಾಗಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಅಲಿಗೇಷನ್ ಏನು ಅಂದ್ರೆ ನನ್ಗೆ ಯಾವ್ದೋ ಟೆರರಿಸ್ಟ್ ಗ್ರೂಪ್ ಇಂದೆಲ್ಲ ಹಣ ಬಂದಿದೆ ಅಂತೆ, ಇಸ್ಲಾಮಿಕ್ ಕಂಟ್ರೀಸ್ ಇಂದೆಲ್ಲ ಫಂಡ್ ಬಂದಿದೆ ಅಂತೆ, ಲಕ್ಷಾಂತರ ರೂಪಾಯಿ ಬಂದಿದೆ ಅಂತೆ, ಕೋಟ್ಯಾಂತರ ರೂಪಾಯಿ ಬಂದಿದೆ ಅಂತೆ. ಹಾಗಾಗಿ ನಾನು ವಿಡಿಯೋ ಮಾಡ್ತಿದ್ದೀನಿ ಅಂತ. ಬಿಕಾಸ್ ಐ ಆಮ್ ಎ ಮುಸ್ಲಿಂ. ಇವತ್ತು ನನ್ ಮೇಲೆ ಈ ತರ ಎಲ್ಲ ಅಲಿಗೇಷನ್ಸ್ ನ ಹಾಕ್ತಾ ಇದಾರೆ. ಅಂಡ್ ಈ ಅಲಿಗೇಷನ್ಸ್ ಏನು ಹೊಸದಲ್ಲ. ನಾನು ಸೌಜನ್ಯ ಪರ ಮಾಡಿದಂತಹ ಮೊದಲನೇ ವಿಡಿಯೋ ಇಂದ ಇದನ್ನೆಲ್ಲ ನಾನು ಕೇಳ್ತಾನೆ ಇದ್ದೀನಿ. ಸೊ ಅವತ್ತು ಹೇಳಿದ್ದೆ, ಇವತ್ತು ಹೇಳ್ತೀನಿ, ನನ್ಗೆ ಯಾವುದೇ ರೀತಿ ಫಂಡ್ ಬಂದಿಲ್ಲ. ಆ ತರ ಏನಾದ್ರು ದುಡ್ಡಿಸ್ಕೊಂಡು ನಾನು ವಿಡಿಯೋ ಮಾಡಿದ್ದೆ ಆಗಿದ್ರೆ ತನಿಖೆಯಲ್ಲಿ ಇಷ್ಟೊತ್ತಿಗೆ ಹೊರಗೆ ಬಂದಿರೋದಲ್ವಾ. ಪೊಲೀಸ್ ಅವ್ರ ಹತ್ರ ನನ್ನ ಆಧಾರ್ ಕಾರ್ಡ್ ಇಂದ ಹಿಡಿದು ಡ್ರೈವಿಂಗ್ ಲೈಸೆನ್ಸ್, ಪ್ಯಾನ್ ಕಾರ್ಡ್, ನಾನು ಓದಿರುವಂತಹ ಸ್ಕೂಲ್ ಡೀಟೇಲ್ಸ್, ನನ್ನ ಹತ್ರ ಇರುವಂತಹ ಕಾರ್ದು RC ಕಾರ್ಡ್, ಬೈಕ್ ದ RC ಕಾರ್ಡ್, ಮನೆನ ಲೀಸ್ ಅಗ್ರಿಮೆಂಟ್, ಬ್ಯಾಂಕ್ ಪಾಸ್ಬುಕ್ ಪ್ರತಿ ಒಂದು ಕೊಟ್ಟಿದ್ದೀನಿ. ಬೇಕಿದ್ರೆ ನೋಡಿ, ನನ್ನ ಹತ್ರ ಟೋಟಲ್ 2 ಬ್ಯಾಂಕ್ ಅಕೌಂಟ್ಸ್ ಇವೆ. ಇದು ಒಂದು ಬ್ಯಾಂಕ್ ಅಕೌಂಟ್ ನ 1 ಇಯರ್ ನ ಬ್ಯಾಂಕ್ ಸ್ಟೇಟ್ಮೆಂಟ್. ಇದನ್ನ ಈಗ ಆಲ್ರೆಡಿ ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೊಟ್ಟಿದ್ದೀನಿ. ಅಂಡ್ ಇನ್ನೊಂದು ಬ್ಯಾಂಕ್ ಅಕೌಂಟ್ ನ ಸ್ಟೇಟ್ಮೆಂಟ್ ಸಹ ಇಲ್ಲೇ ಇದೆ. ಇದನ್ನು ಕೂಡ ಈಗ ಆಲ್ರೆಡಿ ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಬ್ಮಿಟ್ ಮಾಡಿದ್ದೀನಿ. ತನಿಖೆ ನಡೀತಾ ಇದೆ. ತನಿಖೆ ಮಾಡ್ಲಿ ಅಲ್ಲ, ನಮ್ಮ ಮನ್ಸಾಕ್ಷಿಗೆ ಗೊತ್ತು, ನನಗ್ ಗೊತ್ತು ನಾನೇನು ತಪ್ಪು ಮಾಡಿಲ್ಲ ಅಂತ. ನೋಡಿ, ಆಸ್ ಎ ಕಂಟೆಂಟ್ ಕ್ರಿಯೇಟರ್ ಸ್ವಲ್ಪ ಸೈಡ್ ಇನ್ಕಮ್ ಗೋಸ್ಕರ ಆಪ್ ಪ್ರಮೋಷನ್, ಬ್ರಾಂಡ್ ಪ್ರಮೋಷನ್, ಇನ್ಶೂರೆನ್ಸ್ ಪ್ರಮೋಷನ್ ಈ ತರ ಒಂದು ಮಾಡಿರ್ತೀನಿ ಹೊರತು ಒಂದು ಹುಡುಗಿ ಗ್ಯಾಂಗ್ ಆಗಿ ಸತ್ ಹೋಗಿರೋದನ್ನ ಪವಿತ್ರವಾದ ಸಾವು ಅಂತ ಹೇಳಷ್ಟು ಕೀಳ್ಮಟ್ಟಕ್ಕಂತೂ ನಾನು ಹೋಗಿಲ್ಲ, ಹೋಗೋದು ಇಲ್ಲ. ಅಂಡ್ ಇನ್ನೊಂದು, ಒಬ್ಬ ಪೆಂಗ್ ನನ್ ಮಗ ಹೇಳ್ತಾನೆ ಅವನ್ಗೆ 2 ನಿಮಿಷದ AI ವಿಡಿಯೋ ಮಾಡೋದಕ್ಕೆ 30,000 ಖರ್ಚಾಯ್ತಂತ. ಸೊ ಆ ಲೆಕ್ಕದಲ್ಲಿ ನಂದು 23 ನಿಮಿಷದ ವಿಡಿಯೋ ಮಾಡೋದಕ್ಕೆ 5 ಲಕ್ಷಕ್ಕಿಂತ ಜಾಸ್ತಿ ಖರ್ಚಾಗಿರುತ್ತಂತ. ಅಲ್ಲ, ಹತ್ತತ್ರ 3,000 ಮಿಡ್ ಜರ್ನಿದು ಸಬ್ಸ್ಕ್ರಿಪ್ಷನ್, ಅದ್ರ ಜೊತೆಗೆ 2-2.5 ಸಾವಿರದ್ದು ಕ್ಲಿಂಗ್ AI ಸಬ್ಸ್ಕ್ರಿಪ್ಷನ್, ಅಂಡ್ ಅದ್ರ ಜೊತೆಗೆ 2,000 ಚಾಟ್ GPT ಸಬ್ಸ್ಕ್ರಿಪ್ಷನ್. ಟೋಟಲ್ ಕೂಡಿದ್ರೆ 8,000 ಆಗಲ್ಲ. ತಲೆ ಇರೋರು ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು 23 ನಿಮಿಷದ ವಿಡಿಯೋ ಮಾಡ್ತಾರೆ. ಇಲ್ಲ ಬೇಕಂದ್ರೆ 2 ಅವರ್ದು ಮೂವಿನೂ ಮಾಡಬಹುದು. ತಲೆ ಇಲ್ದೆ ಇರೋ ಪೆಂಗ್ ನನ್ ಮಕ್ಳಿಗೆನೆ 2 ನಿಮಿಷದ ವಿಡಿಯೋಗೆ 30,000 ಖರ್ಚಾಗೋದು. ಸೊ ನನ್ನ ಅಗೇನ್ಸ್ಟ್ ವಿಡಿಯೋ ಮಾಡ್ಲಿಕ್ಕೆ ಅವ್ರಿಗ 30,000 ಎಲ್ಲಿಂದ ಬಂತು ಅಂತ ಯಾರು ಪ್ರಶ್ನೆ ಮಾಡಲ್ಲ. ರೈಟ್. ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿದೇಶಿ ಫಂಡ್ ಕೂಡ ಇಲ್ಲಿ ಉಪಯೋಗಕ್ಕೆ ಒಳಗಾಗಿದೆ ಅನ್ನುವಂಥ ಆರೋಪವನ್ನ ಕೆಲವರು ಮಾಡಿದ್ರು. ಅಂಡ್ ದೂತ ಸಮೀರ್ ಈತನ ಯೂಟ್ಯೂಬ್ ಚಾನೆಲ್ಗೂ ಕೂಡ ವಿದೇಶದಿಂದ ಫಂಡ್ ಆಗಿದೆ ಅನ್ನುವಂಥ ಒಂದು ಆರೋಪವನ್ನ ಅನೇಕರು ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟನೆಯನ್ನ ಕೊಡುವಂತಹ ಕೆಲಸವನ್ನ ಇವತ್ತು ಯೂಟ್ಯೂಬರ್ ಸಮೀರ್ ಸ್ವತಃ ಮಾಡಿದ್ದಾನೆ. ಒಂದು ವಿಡಿಯೋ ಮೂಲಕ ಇದೆಲ್ಲದಕ್ಕೂ ಕೂಡ ಸ್ಪಷ್ಟನೆ ಕೊಡುವಂತಹ ಕೆಲಸವನ್ನ ಆತ ಮಾಡಿದ್ದಾನೆ. ಯಾವುದೇ ಥರದ ವಿದೇಶಿ ಫಂಡ್ ಬಂದಿಲ್ಲ, ನನಗೆ ಯಾವುದೇ ಥರದ ವಿದೇಶಿ ವ್ಯಕ್ತಿಗಳ ಜೊತೆ ಕಾಂಟ್ಯಾಕ್ಟ್ ಇಲ್ಲ, ಅದರ ಜೊತೆಗೆ ಯಾವೆಲ್ಲ ಒಂದು ಟ್ರಾನ್ಸಾಕ್ಷನ್ ಆಗಿದೆ, ನನ್ನ ಹತ್ರ ಇರುವಂಥದ್ದು 2 ಬ್ಯಾಂಕ್ ಅಕೌಂಟ್ಗಳು. ಸೊ ಬ್ಯಾಂಕ್ ಅಕೌಂಟ್ಗೆ ಸಂಬಂಧಪಟ್ಟಂತಹ ಎಲ್ಲ ಡೀಟೇಲ್ಸ್ ಅನ್ನು ಕೂಡ ಈಗ ನಾನು ಆಗಲೇ SIT ಅಧಿಕಾರಿಗಳಿಗೆ ಹಸ್ತಾಂತರ ಮಾಡಿದ್ದೇನೆ. ಆ ಡೀಟೇಲ್ಸ್ ಎಲ್ಲವೂ ಕೂಡ SIT ಅಧಿಕಾರಿಗಳ ಕೈಯಲ್ಲಿದೆ. ಹೀಗಾಗಿ ಯಾವುದೇ ಥರದ ವಿದೇಶಿ ಫಂಡ್ನ ಒಂದು ವಿನಿಮಯ ಆಗಲಿ ಅಥವಾ ಇನ್ವಾಲ್ವ್ಮೆಂಟ್ ಆಗಲಿ ಈ ಪ್ರಕರಣದಲ್ಲಿ ಇಲ್ಲ ಅನ್ನುವಂಥ ಒಂದು ಸ್ಪಷ್ಟನೆಯನ್ನ ಖುದ್ದಾಗಿ ಸಮೀರ್ ಒಂದು ವಿಡಿಯೋ ಮುಖಾಂತರ ಈಗ ಸದ್ಯಕ್ಕೆ ಕೊಟ್ಟಿದ್ದಾನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.